ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಣ್ಗಾಯಿ ಚಟ್ನಿ ಮಾಡೋಣ. ಇದನ್ನು ಕಲ್ಲಲ್ಲಿ ಮಾಡಿದ್ರಂತೂ ಇನ್ನೂ ಚಲೋ ಇರ್ತೈತಿ. ನನ್ನ ಕಡೆ ಈ ರುಬ್ಬೋ ಕಲ್ಲು ಇರಲಿಲ್ಲ, ಅದಕ್ಕೆ ನಾನು ಇಂಡಿಯಾಸ್ ನಂಬರ್ 1 ಟ್ರೆಡಿಷನಲ್ ಕುಕ್ವೇರ್ ಕಂಪ್ನಿಯಾದ ರಾಶ್ ಕುಕ್ವೇರಿಂದ ಇದನ್ನು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಮತ್ತು ಪ್ಯಾಕಿಂಗ್ ಅಂತೂ ಭಾಳ ಚಲೋ ಇತ್ತು. ಇದು ಆಲ್ರೆಡಿ ಪ್ರೀ ಸೀಸನ್ ಆಗಿರುತ್ತೆ, ಬಟ್ ಈ ಥರ ಒಂದ್ಸಲ ಕ್ಲೀನ್ ಮಾಡಿ ಯೂಸ್ ಮಾಡ್ಕೋಬೇಕು. ಮೊದಲು ಈ ಥರ ಡಿಶ್ ವಾಷರಿಂದ ಕ್ಲೀನ್ ಮಾಡಿ ಒಣ ಅಕ್ಕಿ ಹಾಕಿ ಅದನ್ನು ಈ ಥರ ಪುಡಿ ಮಾಡ್ಕೋಬೇಕು. ನಂತರ ನೆನೆಸಿರೋ ಅಕ್ಕಿ ಹಾಕಿ ಈ ಥರ ರುಬ್ಕೊಂಡು ನೀರು ಹಾಕಿ ಓವರ್ ನೈಟ್ ಸೋಕ್ ಮಾಡಿ ಬಿಡಬೇಕು. ಬೆಳಗ್ಗೆ ಈ ನೀರನ್ನು ತೆಗೆದು ಮತ್ತೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಈ ಕಲ್ಲು ಯೂಸ್ ಮಾಡೋಕೆ ರೆಡಿ ಆಗೈತಿ ಅಂತ ಅರ್ಥ. ಹಣ್ಗಾಯಿ ಚಟ್ನಿ ಮಾಡೋಕೆ ಹಣ್ಣಾದ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಇದನ್ನು ಮೊದಲು ತರಿಯಾಗಿ ಕುಟ್ಕೋಬೇಕು. ನಂತರ ಇದಕ್ಕೆ ಉಪ್ಪು, ಬೆಲ್ಲ, ಹುಣಸೆಹಣ್ಣು ಸೇರಿಸಿ ನುಣ್ಣಗೆ ರುಬ್ಕೊಂಡ್ರೆ ಈ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆ ಕೊಟ್ಕೊಳ್ಳೋಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಅದರೊಳಗೆ ಹಾಕಿ 1 2 3 ನಿಮಿಷ ಬಿಸಿ ಮಾಡಿದ್ರೆ ಆಯಿತು. ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ಕಲ್ಲು ನೋಡ್ತಿದ್ದು ಪರ್ಚೇಸ್ ಮಾಡ್ಬೇಕಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿರಿ.